ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಬರೀ ಮೂರು ಐಟಮಿಂದ ಸೂಪರ್ ಟೇಸ್ಟಿಯಾಗಿರೋ ಮನ್ಯಾಗ ಮ್ಯಾಂಗೋ ಐಸ್ ಕ್ರೀಮ್ ಹೆಂಗೆ ಮಾಡೋಣ ಅಂತ ನೋಡೋಣ. ಈ ಐಸ್ ಕ್ರೀಮ್ ಮಾಡೋಕ್ಕೆ ಎಗ್ ಬೇಡ, ಏನು ಪ್ರಿಸರ್ವೇಟಿವ್ ಬೇಡ. ಐಸ್ ಕ್ರೀಮ್ ಅಂದ್ರೆ ಮಕ್ಕಳಿಗೆ ಭಾಳ ಇಷ್ಟ. ಈ ಕ್ಲೈಮೇಟ್ನಾಗ ಹೊರಗಿನ ತಿನ್ನೋಕ್ಕಿಂತ ಮನ್ಯಾಗ ಮಾಡ್ಕೊಂಡು ತಿನ್ನೋದು ಭಾಳ ಚಲೋ. ನ್ಯಾಚುರಲ್ಲಾಗಿ ಕ್ರೀಮಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಾ ಇಲ್ಲಿ ಒಂದು ದೊಡ್ಡ ಸೈಜಿಂದ ಹಣ್ಣಾಗಿರೋ ಮಾವಿನ ಹಣ್ಣು ತೊಗೊಂಡಿನಿ. ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಫ್ರೆಶ್ ಕ್ರೀಮ್, ಕಂಡೆನ್ಸ್ಡ್ ಮಿಲ್ಕ್ ಏನೂ ಬೇಡ. ಮನ್ಯಾಗ ಹಾಲು ಇರುತ್ತಲ್ಲ ಅದನ್ನ ಸ್ವಲ್ಪ ಒಂದು 10-15 ನಿಮಿಷ ಜಾಸ್ತಿ ಕುದಿಸಿದ್ರೆ ಕೆನೆ ಅದು ಜಾಸ್ತಿ ಬರುತ್ತೆ. ಕೆನೆ ಇರೋ ಹಾಲು ಒಂದು ಅರ್ಧ ಬಟ್ಲ ಹಾಕ್ಕೊಳತ್ತೀನಿ. ಸಕ್ಕರೆ ಒಂದು 1/4 ಬಟ್ಲ. ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಪ್ಯೂರಿ ಮಾಡ್ಕೋಬೇಕು. ನೀರದು ಏನೂ ಹಾಕ್ಬಾರ್ದು ಇದಕ್ಕೆ. ಈ ಪ್ಯೂರಿನ ಯಾವ್ದಾರ ಒಂದು ಕಂಟೈನರ್ ಒಳಗೆ ಹಾಕೋರಿ. ನೋಡ್ರಿ, ಅದು ಕ್ರೀಮ್ ಹಾಕಿದ್ದಕ್ಕೆ ಟೆಕ್ಸ್ಚರ್ ಎಷ್ಟು ಚಂದ ಸಾಫ್ಟ್ ಬರ್ತದೆ. ಇದು ಒಂದು ಕಂಟೈನರ್ ಒಳಗೆ ಹಾಕ್ಕೊಂಡು ಡ್ರೈ ಫ್ರೂಟ್ಸು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕೋಬೋದು. ಹಾಕ್ಕೊಂಡು ಫ್ರಿಜ್ನಾಗ ಒಂದು 2 ತಾಸು ಇಡಬೇಕು. ಒಂದು ಸ್ವಲ್ಪ ತಾದ್ಮೇಲೆ ಐಸ್ ಕ್ರೀಮ್ ಫುಲ್ ಆ ಕಡೆ ಗಟ್ಟಿನೂ ಇಲ್ಲ, ಈ ಕಡೆ ಫುಲ್ ಲಿಕ್ವಿಡ್ಡು ಇರೋಂಗಿಲ್ಲ. ಸ್ವಲ್ಪ ಮೀಡಿಯಮ್ ಆದಾಗ ತೆಗೆದು ಮಿಕ್ಸಿಗೆ ಇನ್ನೊಂದು ರೌಂಡು ಹಾಕ್ಕೋಬೇಕು. ಆವಾಗೂ ಸ್ವಲ್ಪ ಸಣ್ಣ ಪ್ಯೂರಿ ಟೈಪ್ ಸಾಫ್ಟ್ ಆಗೋ ಥರ ಮಿಕ್ಸಿಗೆ ಹಾಕ್ಕೊಂಡು ಇನ್ನೊಂದು ಹಾಕ್ಕೋಬೇಕು ಮಿಕ್ಸಿಗೆ. ಇನ್ನೊಂದ್ಸಲ ಮಿಕ್ಸಿಗೆ ಹಾಕ್ಕೊಂಡಾಗ ಎಷ್ಟು ಚಂದ ಸಾಫ್ಟಾಗಿ ಕ್ರೀಮಿ ಬಂದದ. ನೀವು ನೀರು ಇಲ್ಲ ಡೈರೆಕ್ಟ್ ಹಾಲು ಹಾಕ್ಕೊಂಡ್ರೆ ಗಟ್ಟಿ ಕ್ಯಾಂಡಿ ಐಸ್ ಕ್ರೀಮ್ ಟೈಪ್ ಆಗುತ್ತೆ. ಸ್ವಲ್ಪ ಕೆನೆ ಅದು ಹಾಕ್ಕೊಂಡ್ರೆ ಚೆಂದ ಸಾಫ್ಟಾಗಿ ಬರುತ್ತೆ. ಎಲ್ಲ ಹಾಕ್ಕೊಂಡ್ಮೇಲೆ ಮ್ಯಾಗ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಇದು ಆಪ್ಷನಲ್. ಹಾಕಿ ಫ್ರಿಜ್ನಾಗ ಇಟ್ಬೇಕು. ಫ್ರಿಜ್ನಾಗಿಟ್ಟು ಗಟ್ಟಿ ಆದಮೇಲೆ ನೀವು ಯಾವಾಗ ಬೇಕು ಅವಾಗ ಟೇಸ್ಟ್ ಮಾಡಬೇಕು. ಐಸ್ ಕ್ರೀಮ್ ಆದಮೇಲೆ ಸ್ಕೂಪರ್ ಇದ್ದರೆ ಸ್ಕೂಪರು, ಇಲ್ಲಾಂದರೆ ಸ್ಪೂನಿಂದ ಐಸ್ ಕ್ರೀಮ್ ತೊಗೊಂಡು ಸರ್ವ್ ಮಾಡ್ಬೋದು. ನಾನು ಸ್ವಲ್ಪ ಇಲ್ಲಿ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರಲಿ ಅಂತ ಮಾವಿನಣ್ಣು ಸಣ್ಣ ಕಟ್ ಮಾಡ್ಕೊಂಡಿದ್ದೆ, ಅದು ಸಣ್ಣ ಪೀಸಸ್ ಮಾಡಿ ಹಾಕೀನಿ. ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ, ಕಂಡೆನ್ಸ್ಡ್ ಮಿಲ್ಕ್, ಫ್ರೆಶ್ ಕ್ರೀಮ್, ಬೀಟರ್, ಎಗ್, ಪ್ರಿಸರ್ವೇಟಿವ್ ಏನೂ ಬೇಡ. ಮನೆಯಾಗಿರೋ 3 ಇಂಗ್ರೀಡಿಯೆಂಟ್ಸಿಂದ ಅಂಗಡಿಯಾಗ ಹೆಂಗೆ ಸಿಗುತ್ತಲ್ಲ ಮ್ಯಾಂಗೋ ಐಸ್ ಕ್ರೀಮ್, ಸೇಮ್ ಹಂಗೆ ಮನ್ಯಾಗ ನೀವು ಮಾಡ್ಬೋದು. ಐಸ್ ಕ್ರೀಮ್ ಅಂದ್ರೆ ಸಣ್ಣವರಿಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಮನ್ಯಾಗ ಟ್ರೈ ಮಾಡಿರಿ. ಹೆಂಗಿತ್ತಂತ ಟೇಸ್ಟ್ ಕಮೆಂಟ್ನಾಗ ಹೇಳ್ರಿ. ಇದು ಸಿಂಪಲ್, ಈಸಿ, ಕ್ವಿಕ್ ರೆಸಿಪಿ. ನೀವು ಮನ್ಯಾಗ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ವಿಡಿಯೋನಾಗ ಇದೇ ಥರ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.